ನೋಡ್ತಾ ಇದ್ದೀರಾ ನಾನು ಕೂದಲು ನಿಜವಾಗ್ಲೂ ನೋಡ್ತಾ ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ಅನಿಸಿರುತ್ತೆ ಎಷ್ಟು ಚೆನ್ನಾಗಿದೆ ಇವ್ರ ಕೂದಲು, ಎಷ್ಟು ಲಾಂಗ್ ಆಗಿದೆ, ಎಷ್ಟು ಥಿಕ್ ಆಗಿದೆ, ಎಷ್ಟು ಬ್ಲ್ಯಾಕ್ ಆಗಿದೆ, ಇವ್ರ ಥರ ಕೂದಲು ನಮಗೂ ಇರಬೇಕಪ್ಪ ಅಂತ ನಿಮ್ಮ ಮನಸ್ಸಿನಲ್ಲಿ ಮೂಡಿರುತ್ತೆ. ಅದಕ್ಕೆ ಜಾಸ್ತಿಯಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಸ್ಟ್ ಆಗಿರೋ ಒಂದು ಹೇರ್ ಆಯಿಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಯಾವ ಆಯಿಲ್ ಅನ್ನೋದು ನಿಮಗೆ ತಿಳಿಸ್ತೀನಿ. ಈ ಆಯಿಲ್ನ ನೀವು ಡೆಫಿನೆಟಾಗಿ ಟ್ರೈ ಮಾಡಿ. ನಿಮಗೂ ಕೂಡ ನನ್ನ ಥರನೇ ಉದ್ದವಾಗಿರೋ, ದಪ್ಪನಾಗಿರೋ, ಶೈನಿ ಆಗಿರೋ ಮತ್ತು ಹೆಲ್ದಿ ಆಗಿರೋ ಹೇರ್ನ ನೀವು ಈಸಿಯಾಗಿ ಪಡ್ಕೋಬಹುದು. ಬನ್ನಿ, ವಿಡಿಯೋನ ಲೇಟ್ ಮಾಡೋದು ಬೇಡ ಅಲ್ವಾ, ಇವಾಗ ವಿಡಿಯೋನ ಶುರು ಮಾಡೋಣ. ಹಾಯ್, ಹಲೋ, ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇರ್ ಗ್ರೋತ್ ಆಗಲಿಕ್ಕೆ ಒಂದು ಸೂಪರ್ ಆಗಿರೋ ಆಯಿಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಆಯಿಲ್ನ ನೀವು ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಹೇರ್ ಗ್ರೋತ್ ತುಂಬ ಫಾಸ್ಟ್ ಆಗಿ ಗ್ರೋ ಆಗಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಹೇರ್ ಗ್ರೋತ್ ಏನೇ ಮಾಡಿದ್ರು ಸ್ಟಾಪ್ ಆಗಲ್ಲ ಅಂತ ಹೇಳಬಹುದು. ನಂತರನೇ ನಿಮ್ಮ ಕೂದಲು ಸಹ ಇಷ್ಟೇ ಉದ್ದವಾಗಿ, ಇಷ್ಟೇ ಥಿಕ್ಕಾಗಿ, ಇಷ್ಟೇ ಚೆನ್ನಾಗಿ ಬರುತ್ತೆ ಅಂತ ನಾನು ನಿಮಗೆ ಭರವಸೆಯನ್ನು ಕೊಡ್ತೀನಿ. ಈ ಆಯಿಲ್ ತುಂಬ ಸುಲಭವಾಗಿ ರೆಡಿ ಮಾಡ್ಕೋಬಹುದು. ಒಂದೇ ಒಂದು ಇಂಗ್ರೀಡಿಯೆಂಟಿಂದ ನೀವು ಈ ಹೇರ್ ಆಯಿಲ್ನ ರೆಡಿ ಮಾಡ್ಕೋಬಹುದು. ಏನೇ ಮಾಡಿದ್ರು ಕೂದಲು ಬೆಳೀತಾ ಇರೋದಿಲ್ಲ. ಈಗಿನ ವಾತಾವರಣನೇ ಹಾಗೆ ಇರುತ್ತಲ್ವಾ. ಎಷ್ಟೊಂದು ಪೊಲ್ಯೂಷನಿಂದ ನಮ್ಮ ಕೂದಲು ಹಾಳಾಗುತ್ತಂದರೆ ತುಂಬ ಹಾಳಾಗುತ್ತೆ. ಅತಿಯಾದ ವಾಹನಗಳಿಂದ ಹೊಗೆ ನಮ್ಮ ಕೂದಲಿಗೆ ಸೇರ್ಕೊಳ್ಳೋದ್ರಿಂದ ನಮ್ಮ ಕೂದಲು ತುಂಬ ಹಾಳಾಗುತ್ತೆ. ಇದರಿಂದ ಕೂದಲು ಡ್ಯಾಮೇಜ್ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ, ಮತ್ತು ಕೂದಲು ಯಾವತ್ತೂ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗೋದಿಲ್ಲ ಅಂತ ಹೇಳ್ಬಹುದು. ಕೂದಲು ಅತಿಯಾಗಿ ಉದುರುವ ಸಮಸ್ಯೆ ಇರಬಹುದು, ಅತಿಯಾಗಿ ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರಬಹುದು, ಕೂದಲು ಎರಡೆರಡು ಕವಲ್ ಹೊಡೆಯೋದು ಅಂತಾರಲ್ವಾ, ಸ್ಪ್ಲಿಟ್ ಎಂಡ್ಸ್ಗಳಾಗಿರಬಹುದು, ತುಂಬ ಜಾಸ್ತಿ ಆಗಲಿಕ್ಕೆ ಕಾರಣವಾಗುತ್ತೆ. ಈ ವಾತಾವರಣದಲ್ಲಿ ಕೂದಲನ್ನು ನಾವು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡ್ಕೋಬೇಕು ಅಂದರೆ, ಮನೆಯಲ್ಲೇ ರೆಡಿ ಮಾಡಿರೋ ಆದಷ್ಟು ನೀವು ಹೋಮ್ ಮೇಡ್ ಆಯಿಲ್ಗಳನ್ನು ಬಳಸುವುದರಿಂದ, ಹೋಮ್ ಮೇಡ್ ಮಾಸ್ಕ್ಗಳನ್ನು ಬಳಸುವುದರಿಂದ, ಮನೆಯಲ್ಲೇ ತಯಾರು ಮಾಡಿರೋ ಆಯಿಲ್ಗಳನ್ನು ಬಳಸೋದ್ರಿಂದ ಏನಪ್ಪ ಯೂಸಸ್ ಅಂತಂದರೆ, ನಾವಾಗೇ ರೆಡಿ ಮಾಡಿರ್ತೀವಿ, ಯಾವುದೆಲ್ಲ ಪ್ರಾಡಕ್ಟ್ನ ಹಾಕಿರ್ತೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಯಾವುದು ನಮ್ಮ ಕೂದಲಿಗೆ ಹಾನಿ ಆಗಿರುತ್ತೋ ಅದನ್ನು ನಾವು ಯೂಸ್ ಮಾಡಿರೋದಿಲ್ಲ. ನಮ್ಮ ಕೂದಲಿಗೆ ಯಾವುದು ಒಳ್ಳೆಯದು ಇರುತ್ತೋ ಅದನ್ನು ಮಾತ್ರ ಯೂಸ್ ಮಾಡಿರ್ತೀವಿ. ಇದೇ ಬೆನಿಫಿಟ್ಸ್ ಅಂತ ಹೇಳ್ಬಹುದು ನಾವು ಮನೆಯಲ್ಲೇ ಆಯಿಲ್ನ ರೆಡಿ ಮಾಡೋದ್ರಿಂದ. ಮನೆಯಲ್ಲೇ ರೆಡಿ ಮಾಡಿ ಆಯಿಲ್ ಅಪ್ಲೈ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಉದ್ದವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೂದಲು ಉದುರುವ ಸಮಸ್ಯೆ ಇದ್ದರೆ ಅದನ್ನು ಹಂತವಾಗಿ ಕಮ್ಮಿ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಕೂದಲಲ್ಲಿ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕಮ್ಮಿ ಮಾಡಲಿಕ್ಕೆ ಕೂಡ ಈ ಮನೆಯಲ್ಲೇ ರೆಡಿ ಮಾಡುವ ಆಯಿಲ್ಗಳಿಂದ ತುಂಬ ಉಪಯೋಗ ಆಗುತ್ತಂತ ಹೇಳಬಹುದು. ಇವತ್ತು ಕೂಡ ನಾನು ಅದೇ ರೀತಿಯಾಗಿ ಮನೆಯಲ್ಲಿಯೇ ಒಂದು ಬೆಸ್ಟ್ ಆಗಿರೋ ಹೇರ್ ಫಾಲ್ ಕಂಟ್ರೋಲ್ ಮತ್ತು ಹೇರ್ ಗ್ರೋತ್ಗೆ ಯೂಸ್ ಆಗುವಂತಹ ಆಯಿಲ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಆಯಿಲ್ನ ನಾವು ಯಾವ ರೀತಿಯಾಗಿ ರೆಡಿ ಮಾಡೋದು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ. ಯಾವುದಪ್ಪ ಇದು ಮಿರಾಕಲ್ ಆಗಿರೋ ಆಯಿಲ್ ಅಂದರೆ ರೋಸ್ಮೇರಿ ಆಯಿಲ್ ಅಂತ ಹೇಳ್ಬಹುದು. ನಾನು ತುಂಬ ಗೂಗಲಲ್ಲಿ ಸರ್ಚ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೀನಿ. ಸರ್ಚ್ ಮಾಡಿಬಿಟ್ಟೇನೆ ನಾನು ಈ ರೋಸ್ಮೇರಿ ಆಯಿಲ್ನ ರೆಡಿ ಮಾಡಿ ಯೂಸ್ ಮಾಡ್ತಾ ಇರೋದು. ಎಷ್ಟೊಂದು ವಿಡಿಯೋಗಳು ಮಾಡಿದ್ದಾರೆ ಅಂದರೆ ಯೂಟ್ಯೂಬಲ್ಲಿ ಸಹ ಅಷ್ಟೊಂದು ವಿಡಿಯೋಗಳು ಮಾಡಿದ್ದಾರೆ ರೋಸ್ಮೇರಿ ಆಯಿಲ್ ಬಗ್ಗೆ. ಅಷ್ಟೊಂದು ವೈರಲ್ ಆಗಿರೋ ಈ ಆಯಿಲ್ನ ಕೂಡ ನಾನು ಟ್ರೈ ಮಾಡಬೇಕು ಅಂತ ಟ್ರೈ ಮಾಡಿದ್ದು ಅಷ್ಟೇ. ನನಗೂ ಕೂಡ ಬೆಸ್ಟ್ ರಿಸಲ್ಟ್ ಕೊಡ್ತು. ನನ್ನ ಕೂದಲು ಸಹ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಕೂದಲು ಸಹ, ನನ್ನ ತಲೆಯಲ್ಲೂ ಸ್ವಲ್ಪ ಡ್ಯಾಂಡ್ರಫ್ ಪ್ರಾಬ್ಲಮ್ ಇತ್ತು, ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ ನಿವಾರಣೆ ಆಯಿತು ಅಂತ ಹೇಳಬಹುದು. ನಾನು ಈ ಆಯಿಲ್ನ ವಾರಕ್ಕೆ ಎರಡೇ ಬಾರಿ ಯೂಸ್ ಮಾಡೋದು. ತಿಂಗಳಿಗೆ 8 ರಿಂದ 9 ಸಾರಿ ಅಪ್ಲೈ ಮಾಡ್ತೀನಿ ಅಂತ ಹೇಳ್ಬಹುದು. ಇದರಿಂದ ನನ್ನ ತಲೆಯಲ್ಲಿ ಡ್ಯಾಂಡ್ರಫ್ ಪ್ರಾಬ್ಲಮ್ ತುಂಬ ಕಮ್ಮಿ ಆಯಿತು. ಕೂದಲಲ್ಲಿ ಸ್ಪ್ಲಿಟ್ ಎಂಡ್ಸ್ಗಳಾಗ್ತಿತ್ತು, 1-2 ಅಂದರೆ ಜಾಸ್ತಿ ಆಗ್ತಿರಲಿಲ್ಲ, ಕಮ್ಮಿ ಇರ್ತಿತ್ತು. ಅದು ಕೂಡ ನಿವಾರಣೆ ಆಯಿತು ಅಂತ ಹೇಳಬಹುದು. ಕೂದಲು ಮೊದಲಿನಕ್ಕಿಂತ ಇವಾಗ ಸ್ವಲ್ಪ ಜಾಸ್ತಿಯಾಗಿ ಗ್ರೋ ಆಗಿದೆ ಅಂತಾನು ಹೇಳ್ಬಹುದು. ತುಂಬ ಚೆನ್ನಾಗಿ ಇದು ಕೆಲಸವನ್ನೇ ಮಾಡುತ್ತೆ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ನ ಮಾಡಲಿಕ್ಕೂ ಕೂಡ ಈ ಆಯಿಲ್ ತುಂಬ ಹೆಲ್ಪ್ ಮಾಡುತ್ತೆ. ಯಾವ ರೀತಿಯಾಗಿ ಈ ಆಯಿಲ್ನ ನಾನು ರೆಡಿ ಮಾಡ್ಕೋತೀನಿ ಅನ್ನೋದನ್ನ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ.
ಈ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ರೋಸ್ಮೆರಿ ಪ್ಲಾಂಟ್ ಬೇಕಾಗುತ್ತೆ. ರೋಸ್ಮೆರಿ ಪ್ಲಾಂಟ್ ಆಲ್ಮೋಸ್ಟ್ ಆಗಿ ಗಾರ್ಡನ್ ಅಲ್ಲಿ ಎಲ್ಲರೂ ಹಾಕೊಂಡಿರ್ತಾರೆ. ಇವಾಗ ಅಂತೂ ಹೇರ್ಗೆ ಯೂಸ್ ಮಾಡಲಿಕ್ಕೆ, ಸ್ಕಿನ್ಗೆ ಒಳ್ಳೇದು, ಇದು ಹೇರ್ಗೆ ಒಳ್ಳೇದು, ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬಹುದು. ನೀವು ಗಾರ್ಡನ್ ಅಲ್ಲಿ ಹಾಕಿರ್ಲಿಕ್ಕಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಬ್ರ್ಯಾಂಡ್ಗಳಿವೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಮೊದಲನೇದಾಗಿ ನೀವು ಯಾವ ಆಯಿಲ್ನ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ತೀರೋ ಆ ಆಯಿಲ್ನ ನೀವು ತೆಗೆದುಕೊಳ್ಬೇಕು. ನೀವು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕಂದ್ರೆ ನಿಮ್ಮ ಕೂದಲು ಲೆಂತ್ ಎಷ್ಟಿದೆನೋ ಅಷ್ಟು ಪ್ರಮಾಣದಲ್ಲಿ ನೀವು ಆಯಿಲ್ನ ತೆಗೆದುಕೊಳ್ಬೇಕು. 1 ಕಪ್ ಅಥವಾ 4ರಿಂದ 5 ಸ್ಪೂನ್ಗಳಷ್ಟು ನೀವು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀನಿ. ನಾನಂತೂ ಯಾವಾಗಲೂ ಕೊಕೊನಟ್ ಆಯಿಲ್ನ ಯೂಸ್ ಮಾಡೋದು, ಅದರಿಂದ ನಾನು ಕೊಕೊನಟ್ ಆಯಿಲ್ನ ತಗೋತೀನಿ. ಅದಕ್ಕೆ ನೀವು ಒಂದಿಷ್ಟು ರೋಸ್ಮೆರಿ ಪ್ಲಾಂಟ್ ಲೀವ್ಸ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ 15ರಿಂದ 20 ನಿಮಿಷಗಳ ಕಾಲ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಚೆನ್ನಾಗಿ ರೋಸ್ಮೆರಿಯಲ್ಲಿರುವ ಒಳ್ಳೆಯ ಅಂಶಗಳೆಲ್ಲ ಎಣ್ಣೆಯಲ್ಲಿ ಹೀರ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಇದನ್ನು ಒಂದು ಜರಡಿಯಿಂದ ನೀಟಾಗಿ ಸೋಸ್ಕೊಂಡು ಆದ್ಮೇಲೆ ನಿಮ್ಮ ಕೂದಲಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಆದ್ಮೇಲೆ ಒಂದು 30ರಿಂದ 40 ನಿಮಿಷಗಳ ಕಾಲ ಅಥವಾ 1ರಿಂದ 2 ಗಂಟೆಗಳ ಕಾಲನೂ ನೀವು ಬಿಟ್ಬಿಟ್ಟು ಚೆನ್ನಾಗಿ ನೀವು ಮೈಲ್ಡ್ ಆಗಿರೋ ಶಾಂಪೂ ಅಲ್ಲಿ ಹೇರ್ ವಾಶ್ನ ಮಾಡ್ಕೊಳ್ಳಿ. ಹೇರ್ ವಾಶ್ ಮಾಡುವಾಗ ನೀವು ಆದಷ್ಟು ಶಾಂಪೂಗಳನ್ನು ಡೈಲ್ಯೂಟ್ ಮಾಡಿಬಿಟ್ಟು ಯೂಸ್ ಮಾಡಿ. ಇದರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಈ ಆಯಿಲ್ನ ನೀವು ವಾರಕ್ಕೆ 2 ಬಾರಿ ಯೂಸ್ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ಸಹ ತುಂಬ ಫಾಸ್ಟ್ ಆಗಿ ರೀಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತಲೆಯಲ್ಲಿ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ರೆ ಅದನ್ನು ಕೂಡ ನಿವಾರಣೆಯನ್ನು ಮಾಡುತ್ತೆ. ಸ್ಪ್ಲಿಟ್ ಎಂಡ್ಸ್ ಪ್ರಾಬ್ಲಮ್ ಇದ್ರೆ ಅದನ್ನು ಕೂಡ ನಿವಾರಣೆಯನ್ನು ಮಾಡುತ್ತೆ. ಈ ಆಯಿಲ್ ತುಂಬ ಬೆಸ್ಟ್ ಅಂತ ಹೇಳ್ಬಹುದು. ತುಂಬ ಬೇಗನೆ ರಿಸಲ್ಟ್ನು ಕೊಡುತ್ತೆ ಅಂತಾನು ಹೇಳಬಹುದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಿಸ್ ಮಾಡೋಕೆ ಹೋಗಬೇಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದೇ ರೀತಿಯಾಗಿ ನಿಮಗೆ ಒಳ್ಳೆ ಹೇರ್ ವಿಡಿಯೋಗಳನ್ನು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದ.